ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕೃಷಿ ವಿಚಾರದಲ್ಲಿ ರಾಜ್ಯದ ರೈತರ ಬಗ್ಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಕೃಷಿ ಸಮಾಜದ ರಾಜ್ಯಾಧ್ಯಕ್ಷ ಮಹದೇವಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಹದೇವಪ್ಪ, ಕೃಷಿ ಸಮಾಜದ ವತಿಯಿಂದ ರೈತರಿಗೆ ತರಬೇತಿ, ಅಧ್ಯಯನ ಪ್ರವಾಸ, ಪ್ರಗತಿಪರ ರೈತರಿಗೆ ಸನ್ಮಾನ ಮತ್ತು ಆಧುನಿಕ ವ್ಯವಸಾಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ಜಿಲ್ಲೆಯಲ್ಲಿ ಗೊಬ್ಬರದ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಎಂದರು. ರೈತರ ಸಮಸ್ಯೆಗಳು ಮತ್ತು ಆಗ್ರಹಗಳು ಹೀಗಿವೆ. ಹೆಚ್ಚು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದು ಹೆಸರುಕಾಳು ಕಪ್ಪಾಗಿ ಮಾರಾಟವಾಗುತ್ತಿಲ್ಲ. ಮೆಕ್ಕೆಜೋಳದಲ್ಲಿಯೂ ನಷ್ಟವಾಗಿದೆ. ರಾಜ್ಯ ಸರ್ಕಾರದ ಗಮನಕ್ಕೆ ತಂದ ನಂತರ ಮೆಕ್ಕೆಜೋಳ ಖರೀದಿಗೆ ಮುಂದಾಗಿದೆ ಎಂದರು. ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು, ಆದರೆ ಕೇಂದ್ರ ಸರ್ಕಾರ ಈ ಕೆಲಸ ಮಾಡುತ್ತಿಲ್ಲ. ಅಡಿಕೆಯನ್ನು ಬಾಧಿಸುತ್ತಿರುವ ಎಲೆಚುಕ್ಕಿ ರೋಗದ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳು 60 ಕೋಟಿ ರೂಪಾಯಿ ಮೊತ್ತವನ್ನು ಇಟ್ಟಿದ್ದರೂ ಅಧಿಕಾರಿಗಳ ತಪ್ಪು ಮಾಹಿತಿಯಿಂದಾಗಿ ಹಣ ರೈತರ ಕೈ ಸೇರಿಲ್ಲ. ಅಡಿಕೆ ಸಂಶೋಧನಾ ಕೇಂದ್ರವನ್ನು ಸಮರ್ಪಕವಾಗಿ ಆರಂಭಿಸಬೇಕು. ಮಳೆ ಮಾಪನ ಕೇಂದ್ರದ ಸಮಸ್ಯೆಯನ್ನು ಬಗೆಹರಿಸಬೇಕು. ಮೆಕ್ಕೆಜೋಳದ ಬೆಂಬಲ ಬೆಲೆ ದರವನ್ನು ಕೇಂದ್ರ ನಿಗದಿಪಡಿಸಬೇಕು. ಗೊಬ್ಬರ ಕೊಡುವ ವಿಚಾರದಲ್ಲಿ ಪಕ್ಷಪಾತ ಮಾಡುವುದನ್ನು ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ಎಂದು ಕೃಷಿ ಸಮಾಜದ ರಾಜ್ಯಾಧ್ಯಕ್ಷ ಮಹದೇವಪ್ಪ ಆಗ್ರಹಿಸಿದ್ದಾರೆ. ಆದಂಥ ಅನಾಹುತ, ನಮಗೆ ಅಡಿಕೆಗಾದಂಥ ಅನಾಹುತ ಯಾವ ವರ್ಷದಲ್ಲೂ ಆಗಿರಲಿಲ್ಲ. ಈಗ 4-5 ವರ್ಷದಿಂದ ನಮಗೆ ಎಲೆಚುಕ್ಕಿ ರೋಗ ಬಂದು ಇನ್ನೂ ಸಹ ಅದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಲಿಲ್ಲ. ಆದರೆ ನಾವು ಸಲಹೆ ಕೊಟ್ಟಿದ್ದೆ ನಮ್ಮ ಬಜೆಟ್ ಮೀಟಿಂಗ್ನಲ್ಲಿ, ಸರ್ ಮಲೆನಾಡನ್ನು ಉಳಿಸ್ಬೇಕು ಅಂತಂದು ಹೇಳಿದರೆ ಒಂದು ದಿಟ್ಟನ್ನು ನಿಲ್ವನ್ನು ತಗೋಬೇಕು. ಯಾಕೆ ಹಿಂದೊಂದು ಸರಿ ಆಗಿತ್ತದು. ಆ ಕಾಲದಲ್ಲಿ ಕೊಳೆ ರೋಗ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಖುದ್ದಾಗಿ ಬಂದು ನಾನು ಕರ್ಕೊಂಡು ಬಂದು ನಮ್ಮ ಕಿಮ್ಮನೆಯವರು ನಾವು ಎಲ್ಲ ಸೇರಿಬಿಟ್ಟು ತೀರ್ಥಹಳ್ಳಿ ಅಡಿಕೆ ತೋಟದಲ್ಲಿ ಭೇಟಿ ಮಾಡಿಸಿದಾಗ ಅವ್ರು ಬಂದು ನೋಡಿದರು. ಅಡಿಕೆ ಅಂದರೆ ಅವ್ರಿಗೆ ಅಷ್ಟು ಅನುಭವ ಇರಲಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ, ಒಬ್ಬ ಭಟ್ರ ತೋಟದಲ್ಲಿ ಕಂಪ್ಲೀಟ್ ಅಡಿಕೆ ಉದುರೋಗಿತ್ತು, ಕಾಳುಮೆಣಸು ಸಹ ನಾಶ ಆಗೋದಿಲ್ಲ, ಹೀಗಿರುತ್ತೇನೋ ಅಂತಂದು ಹೇಳಿ ತಕ್ಷಣ ಬಿಡುಗಡೆ ಮಾಡಿ ಆ ಕಾಲದಲ್ಲಿ ಸುಮಾರು 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಪರಿಹಾರ ಕೊಟ್ಟರು. 60 ಕೋಟಿ ರೂಪಾಯಿ. ಅದೇ ರೀತಿ ಈ ಸರಿನೂ ಕೊಡಲಿ ಅಂತ ನಾನು ಕೇಳ್ಕೊಂಡಿದ್ದೆ. ಬಡ್ಜೆಟಲ್ಲಿ 60 ಕೋಟಿ ರೂಪಾಯಿ ಈ ಸರಿ ಇಟ್ಟಿದ್ದಾರೆ. ಆದರೆ ಅಧಿಕಾರಿಗಳ ತಪ್ಪು ನಿರ್ಣಯದಿಂದ ಈ ಪರಿಹಾರ ನಮ್ಮ ರೈತ ಸಿಗುವಂಥ ಅವಕಾಶ ತಪ್ಪಿ ಹೋಗಿದೆ ಅನ್ನೋ ಮಾತನ್ನು. ಇನ್ನು ಅಡಿಕೆ ವಿಚಾರದಲ್ಲಿ ಬಂದರೆ ಭಾಳಷ್ಟು ವಿಷಯ ಮಾತಾಡೋದಿದೆ. ಈ ಮಲೆನಾಡಿನಲ್ಲಿ ಭವಿಷ್ಯ ಇರೋದೇ ಅಡಿಕೆಯಿಂದಾನೇ ಕಟ್ಕೊಂಡಿರ್ತಕ್ಕಂಥ. ಎಲೆ ಚುಕ್ಕ ರೋಗ ಬಂದ ಮೇಲೆ ಅದು ಇವತ್ತಿಗೂ ಸಹ ನಾವು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ವ್ಯೂ ಆಗಿ ಒಂದು ರಿಸರ್ಚ್ ಸೆಂಟರ್ ಮಾಡಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಆಲೋಚನೆ ನಾವು ಪ್ರೆಸ್ ಮಾಡ್ತಾನೇ ಇದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ನಾವು ಕೇರಳದಲ್ಲಿ ಯಾವ ಭಾಗದಲ್ಲಿ ಹೋದರೂ ಸಹ ಎಲ್ಲ ಜಿಲ್ಲೆಯಲ್ಲೂ ಸೆಂಟ್ರಲ್ ರಿಸರ್ಚ್ ಸೆಂಟರ್ಸ್ ಇದೆ. ನಮ್ಮಲ್ಲಿ ಇಲ್ಲಿ ಬೇಕಾದಷ್ಟು ಸ್ಪೈಸಸ್, ಕಾಳುಮೆಣಸು ಇರ್ಬೋದು, ಕೋಕೋ ಇರ್ಬೋದು, ಏಲಕ್ಕಿ ಇರ್ಬೋದು, ಈ ಥರ ಸಾಂಬಾರು ಬೆಳೆಗಳನ್ನು ಬೆಳೆಯೋದಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಪಕ್ಕದ ಮತ್ತು ಕಾರವಾರ ಈ ಭಾಗದಲ್ಲಿ ಇದ್ರೂ ಸಹ ನಾವು ಸೆಂಟ್ರಲ್ ರಿಸರ್ಚ್ ಸೆಂಟರ್ ತರಕ್ಕೆ ಆಗಿಲ್ಲ. ಅದಕ್ಕೆ ನಾವು ಚುನಾಯಿತ ಪ್ರತಿನಿಧಿಗಳಿಗೂ ಸಹ ನಾವು ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು ಅಂತಂದು ಹೇಳಿದರೆ ಅವರು ಅದನ್ನು ತಂದು ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಗೆ ಇನ್ಶೂರೆನ್ಸ್ ಈಗ ನಮ್ಮ ಅವತ್ತು ನಾವು ಹೋದ ಬೆಳೆ ವಿಮೆ ಬಗ್ಗೆ ಈಗ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತಂದು ಹೇಳಿಬಿಟ್ರು ಕೇಂದ್ರ ಸರ್ಕಾರ. ಒಳ್ಳೆಯ ವಿಷಯ ಹೇಳಿದ್ದಾರೆ. ನಮಗೆ ಗೊತ್ತಿದ್ದಾಗೆ ಆ ಕಾಲದಲ್ಲಿ ತಾಲೂಕು ಯೂನಿಟ್ ಇತ್ತು, ಅದೇ ರೆಡ್ಯೂಸ್ ಆಯಿತು, ಆಮೇಲೆ ಹೋಬಳಿ ಯೂನಿಟ್ ಆಯಿತು, ಮತ್ತೆ ಗ್ರಾಮ ಪಂಚಾಯತಿ ಯೂನಿಟ್ ಆಯಿತು, ನಂತರ ಗ್ರಾಮ ಯೂನಿಟ್ ಆಯಿತು. ಗ್ರಾಮ ಪಂಚಾಯತಿ ಯೂನಿಟ್ ಪ್ರಕಾರ ಹವಾಮಾನ ಆಧಾರಿತ ಬೆಳೆ ವಿಮೆ ಫಿಕ್ಸ್ ಆಗಬೇಕಾದ್ರೆ ನಮಗೆ ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋ ಒಂದು ಮಾತನ್ನು
ಈಗ ನಮಗೇನಾಗಿದೆ ಅನ್ಯಾಯ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆ ಮಾಪನಗಳು ಇಲ್ಲದೆ ಇರೋದ್ರಿಂದ ರೈತರಿಗೆ ಇದನ್ನು ಸರಿಯಾಗಿ ಅಸೆಸ್ ಮಾಡೋಕ್ಕಾಗದೇನೆ ಅಡಿಕೆ ಹಾಳಾದರೂ ಸಹ ಇನ್ಶೂರೆನ್ಸ್ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳು ಹೇಳ್ತೀವಿ, ಮಳೆ ಮಾಪನಗಳನ್ನ ಬೇಗ ಸರಿ ಮಾಡಿಸ್ಕೊಡ್ಬೇಕು. ಮುಂದಿನ ದಿನದಲ್ಲಿ ಈ ಥರ ಆಗದಾಗ ನೋಡ್ಕೋಬೇಕು. ಈಗ ಏನಾಗ್ತಾ ಇದೆ ಅಂದರೆ ಮಳೆ ಮಾಪನಗಳು, ನಾನು ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರೆಲ್ಲ, ಮಳೆ ಮಾಪನಗಳು ಎಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಈ ಹವಾಮಾನ ಆಧಾರಿತ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾದ್ರೆ ಮಳೆ ಮಾಪನ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಮಾಹಿತಿ ಕರೆಕ್ಟಾಗಿ ಸಿಗ್ತದೆ. ಅದನ್ನು ಅನುಸರಿಸೇ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿ ಮೆಕ್ಕೆಜೋಳ ಹೆಚ್ಚು ಬೆಳೀತಕ್ಕಂಥ ಜಿಲ್ಲೆ, ಲಕ್ಷಾಂತರ ಎಕರೆ ನಾವು ಮೆಕ್ಕೆಜೋಳ, ನಮ್ಮ ಶಿಕಾರಿಪುರ, ಸೊರಬ ಇರ್ಬೋದು, ಈ ಭಾಗದಲ್ಲಿ ಕೆಲವು ಹೊಸನಗರ, ಈ ಬೆಲ್ಟಲ್ಲೆಲ್ಲ ನಾವು ಮೆಕ್ಕೆಜೋಳ ಬೆಳಿತೀವಿ. ಈಗ ನಮ್ಮ ದುರಾದೃಷ್ಟ ಅಂದರೆ ಈ ವರ್ಷ ಮಳೆ ಜಾಸ್ತಿಯಾಗಿ ಬೆಳೆನೇ ಬಂದರೂ ಸಹ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಂತ್ರಿಗಳ ಗಮನಕ್ಕೆ ನಮ್ಮ ಕೃಷಿ ಸಮಾಜ ಒತ್ತಾಯ ಮಾಡಿ ಹೇಳ್ತು. ಚೆಲುವರಾಯ ಸ್ವಾಮಿಯವರು ಭಾಳ ಇಂಟ್ರೆಸ್ಟ್ ತಗೊಂಡು ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು ಅಂದರೆ ಆವರ್ತ ನಿಧಿ, ಕೇಂದ್ರ ಸರ್ಕಾರ ಸರಿಯಾಗಿ ಸಪೋರ್ಟ್ ಮಾಡದೆ ಹೋದರೆ ನಾವಿಲ್ಲಿ ನಾವು ರೈತ ಬೆಳೆದಂಥ ಬೆಳೆನ ಅವ್ರು ಫಿಕ್ಸ್ ಮಾಡಿದ ರೇಟಲ್ಲಿ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಆ ಭಾಗದಲ್ಲಿ ಹೆಸರು ಮತ್ತು ತೊಗರಿ ಸಂಪೂರ್ಣ ಈ ವರ್ಷ ನಷ್ಟ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ರೈತ ಹಾಳಾದರೆ ಭಾಳ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವತ್ತು ನಾವು ಮೀಟಿಂಗ್ ಮಾಡಿದಾಗ ನಮ್ಮ ಅಡಿಕೆದನ್ನು ಪ್ರಸ್ತಾಪ ಮಾಡಿದ್ದೇವೆ. ಮತ್ತು ಇದು ಮೆಕ್ಕೆಜೋಳ ರೀಜನಲ್ ವೈಸ್ ಬರುವಂಥ ಬೆಳೆಗಳ ಬಗ್ಗೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಅದನ್ನು ಪ್ರೆಸೆಂಟೇಷನ್ ನಮ್ಮ ಕೃಷಿ ಸಮಾಜ ಮಾಡ್ತಾ ಬಂದಿದೆ. ಅದ್ರ ಮೂಲಕ ರೈತರಿಗೆ ಪರಿಹಾರ ಕೊಡಿಸೋದಕ್ಕೆ ನಾವು ಮಂತ್ರಿಗಳ ಜೊತೆಗೆ ಇರ್ತೀವಿ. ನಮ್ಮ ಕೃಷಿ ಸಮಾಜದಲ್ಲಿ ಕೃಷಿ ಸಚಿವರೇ ಅಧ್ಯಕ್ಷರು, ಇದಕ್ಕೆ ಕಾರ್ಯಾಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ಇದನ್ನು ನಾವು ಸಮರ್ಪಕವಾಗಿ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಅಧಿಕಾರಿಗಳಾಗಲಿ ಸಮರ್ಪಕವಾಗಿ ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ. ಈ ವ್ಯತ್ಯಾಸಗಳಿಂದ ಅವ್ರಿಗೆ ತೊಂದರೆ ಆಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಆದರೆ ನನಗೆ ಸಂತೋಷ ಅಂದರೆ ಈ ಸರಿ ಎಲ್ಲ ಕಡೆಗೂ ಗೊಬ್ಬರದ ತೊಂದರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರ ಆಗಲಿಲ್ಲ. ಯಾಕೆಂದರೆ ಆಂಟಿಸಿಪೇಷನ್ ನಾವು ಸಹ ಕಣ್ಣಿಟ್ಟು ನೋಡ್ತಿದ್ವಿ, ನಾವು ಭಾಗವಹಿಸಬೇಕು ಅಂತಂದಿಲ್ಲ. ನಮ್ಮ ಜನರ ಇಂಟ್ರೆಸ್ಟ್ ನೋಡಬೇಕು ಅಂದಾಗ ನಾವು ಅದನ್ನು ನಮ್ಮ ಜಿಲ್ಲಾ ಕೃಷಿ ಸಮಾಜ, ನಮ್ಮ ಮಂತ್ರಿಗಳು ಇಲ್ಲಿ ನಮ್ಮ ಜಿಲ್ಲೆಗೆ ಬೇಕಾದಂಥ ಗೊಬ್ಬರ ಎಷ್ಟು ಬೇಕು ಅನ್ನೋದನ್ನು ಮೊದಲೇ ಪ್ರೆಸೆಂಟೇಷನ್ ಮಾಡಿ ಇವರು ಎಷ್ಟು ಬೇಕು ಅಂತಂದೇಳಿ ಕೊಟ್ಟಿದ್ರು. ಅದರಂತೆ ಗೊಬ್ಬರ ಸಿಕ್ಕಿದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಅಂಥ ಸಮಸ್ಯೆ ಆಗಲಿಲ್ಲ, ಬೇರೆ ಜಿಲ್ಲೆಯಲ್ಲಿ ಸಮಸ್ಯೆ ಆಯಿತು. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರನೇ ಹೊರತಾಗಿ ರಾಜ್ಯ ಸರ್ಕಾರ ಅಲ್ಲ. ಗೊಬ್ಬರನ ಕಂಟ್ರೋಲ್ ಮಾಡುವಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಈ ಕೇಂದ್ರ ಸರ್ಕಾರ ದಿಟ್ಟ ನೀರು ಪಕ್ಷಪಾತ ಮಾಡುತ್ತೆ. ಗೊಬ್ಬರ ಕೊಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಪಕ್ಷಪಾತ ಮಾಡುತ್ತೆ ಕೇಂದ್ರ ಸರ್ಕಾರ. ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಮಾತಾಡಿದ್ವಿ ಅವ್ರ ಹತ್ರ. ನಾವೀಗ ನಮಗೆ ರೈತರಿಗೆ ಉಪಯೋಗ ಆಗೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ ಹೊರತಾಗಿ ಯಾವುದೇ ಪಕ್ಷ ಪಾರ್ಟಿ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕೃಷಿ ಸಮಾಜ ನೀವೆಲ್ಲ ಕೃಷಿ ಸಮಾಜಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ಕೊಂಡು, ಮತ್ತು ಈ ಕೊಳೆ ರೋಗಕ್ಕೆ ಈಗಾಗಲೇ ದುಡ್ಡು ಕೊಟ್ಟಿದ್ದನ್ನು ಸಹ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಈಗ ನಮ್ಮ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಲ್ಲಿ ನಮ್ಮ ಕೃಷಿ ಸಮಾಜದ ಸದಸ್ಯರುಗಳೆಲ್ಲ ನಿಂತಿದ್ದು ಖರೀದಿ ಕೇಂದ್ರದಲ್ಲಿ ಅನ್ಯಾಯ ಆಗದಾಗ ಬೇಕು ಅಂತಂದೇಳಿ. ಯಾಕೆಂದರೆ ಅಲ್ಲಿ 2-3 ವ್ಯವಸ್ಥೆ ನಡೀತಾ ಇದೆ ಖರೀದಿ ಕೇಂದ್ರಗಳಲ್ಲಿ. ಏನಾಗ್ತಾ ಇದೆ ಅಂದರೆ ಅಲ್ಲಿ ಯಾರೋ ಮಧ್ಯವರ್ತಿಗಳು ಪ್ರವೇಶ ಮಾಡಿ ರೈತರಿಗೆ ಸಿಗದಂಗೆ ನೋಡ್ಕೊತಾ ಇದ್ದಾರೆ. ಆ ದೃಷ್ಟಿಯಿಂದ ಅದನ್ನು ಸಹ ನಾವು ಇದು ಮಾಡೋದಕ್ಕೆ ಇಷ್ಟಪಡ್ತೀನಿ.